ವೆರಿ ಗುಡ್ ಮಾರ್ನಿಂಗ್. ಇದು ನನ್ನ ವೆಡ್ನೆಸ್ಡೇ ವ್ಲಾಗ್ ಆಗಿತ್ತು. ಮಾರ್ನಿಂಗ್ ಹಾಗೆ ನಾರ್ಮಲ್ ಬಿಸಿನೀರು ಕಾಫಿ ಟೀ ಎಲ್ಲ ಕುಡಿದು ಆರಾಮಾಗಿ ಆಚೆ ಬಂದು ರಂಗೋಲಿ ಬಿಡೋಕ್ಕೆ ಅಂತ ಬಂದೆ. ಇವತ್ತು ಅಮಾವಾಸ್ಯೆ ಆಗೋದ್ರಿಂದ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿ ನೀಟಾಗಿ ರೆಡಿ ಮಾಡಿಕೊಂಡು. ಆ್ಯಂಡ್ ಆ್ಯಕ್ಚುಲಿ ಇವತ್ತಿನ ದಿನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕುಂಕುಮದಲ್ಲಿ ಓಂ ಮತ್ತು ಸ್ವಸ್ತಿಕ್ನ ನನ್ನ ಮೇಯ್ನ್ ಡೋರ್ಗೆ ಬರೀತೀನಿ. ಆ್ಯಕ್ಚುಲಿ ತುಂಬ ಪಾಸಿಟಿವಿಟಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನನಗೆ ಎಲ್ಲ ಒಳ್ಳೆಯದೇ ಆಗಿದೆ. ಸೊ ಈ ಥರ ಕಷ್ಟಪಟ್ಟು ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ ಅಂತ ಯಾರಾದರೂ ಅನ್ಕೊತಿದ್ದೆ, ದಯವಿಟ್ಟು ಕ್ಷಮಿಸಿ, ನಾನು ಇಷ್ಟಪಟ್ಟು ಹಚ್ತಾ ಇದ್ದೀನಿ. ದರ್ ವಾಸ್ ಅ ಕಮೆಂಟ್, ಯಾಕೆ ಇಷ್ಟು ದಿನ ಕಷ್ಟಪಟ್ಟು ಅರಿಶಿನ ಕುಂಕುಮ ಹಚ್ತೀರಾ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ಇದನ್ನು ಇಷ್ಟಪಟ್ಟೆ ಮಾಡ್ತಾಯಿದ್ದೀನಿ. ನೀಟಾಗಿ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಡಬೇಕಂತ ಡಿಸೈಡ್ ಮಾಡ್ತೀನಿ. ಆ ಗ್ಯಾಪಲ್ಲಿ ನಾನು ಸುತ್ತ ರಂಗೋಲಿ ಬಿಡೋದನ್ನ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಚಿಕ್ಕದಾಗಿ ಪುಟ್ಟದಾಗಿ ಮುದ್ದಾಗಿ ರೌಂಡ್ ಅಂದರೆ ಇದನ್ನು ನಾನು ಜಹಾಂಗೀರ್ ರಂಗೋಲಿ ಅಂತ ಕರಿತೀನಿ. ಆ್ಯಕ್ಚುಲಿ ಈ ಬಳೆ ಬಂದು ನನ್ನ ಫ್ರೆಂಡ್ ಕೊಟ್ಟಿದ್ದು, ಸ್ವಲ್ಪ ಟೈಟ್ ಆಗಿತ್ತು, ಹಿಂದೆ ಮುಂದೆ ಮಾಡ್ತಾಯಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಆ ಬಳೆ ಬಗ್ಗೆ ಒಂದು ಸ್ಟೋರಿನೇ ಇದೆ ಅನಿಸುತ್ತೆ. ಬಳೆ ತುಂಬ ಯುನೀಕ್ ಆಗಿದೆ. ಸೊ ಈಗ ಆ್ಯಪಲ್ಲಿ ನೀಟಾಗಿ ರಂಗೋಲಿ ಬಿಟ್ಟೆ. ರಂಗೋಲಿ ಆದಮೇಲೆ ಅದಕ್ಕೆ ಕೆಮ್ಮಂತಲ್ಲಿ ಮಾಡಬೇಕಂತ ಡಿಸೈಡ್ ಆದಮೇಲೆ ರಂಗೋಲಿ ಬಿಟ್ಟೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಯಾಕೆ ಈ ಜಹಾಂಗೀರ್ ರಂಗೋಲಿ ಬಗ್ಗೆ ಎಷ್ಟೊಂದು ಕ್ರೇಜು ಅಂತ ಹೇಳಿದ್ರೆ, ಇದನ್ನು ನಮ್ಮ ಹಳೆ ಕಾಲದಲ್ಲಿ ಯಾರೋ ಬಿಡ್ತಿದ್ರು ಅನ್ನೋ ಥರ ಇತ್ತು. ಬಟ್ ನನಗೆ ಈ ರಂಗೋಲಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗುತ್ತೆ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಈ ರಂಗೋಲಿ ಎಲ್ಲ ಬಿಟ್ಟಾಗಿದ್ದ ತಕ್ಷಣವೇ ಆಮೇಲೆ ಗೊತ್ತಾಯಿತು ನನ್ನ ಕ್ಯಾಮ್ರಾನ ಸರಿಯಾಗಿ ಕ್ಯಾಪ್ಚರ್ ಮಾಡಿಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಅಳಿಸಿ ರಂಗೋಲಿ ಬಿಡೋಕ್ಕಾಗಲ್ಲ ಅಂತ ಬಾಗಿಲಿಗೆ ಹೂವು ಇಟ್ಟು ನೀಟಾಗಿ ರೆಡಿ ಮಾಡಿಕೊಂಡೆ. ಫಸ್ಲು ರೆಡಿ ಆದಮೇಲೆ ಹಂಗೆ ತುಳಸಿ ಹತ್ರ ಹೋಗಿ ನೀಟಾಗಿ ಸಿಂಪಲ್ಲಾಗಿ ಒಂದು ಸ್ಟಾರ್ ರಂಗೋಲಿ ಬಿಟ್ಟು ಮತ್ತೆ ಆಚೆ ಬಂದೆ. ಸೊ ಈ ಗ್ಯಾಪಲ್ಲಿ ನಾನು ರಂಗೋಲಿ ಹತ್ರ ಏನು ಇದೆ ಅಂತ ನೀವು ನೋಡ್ತಾ ಇದ್ದರೆ, ಆ್ಯಕ್ಚುಲಿ ನನ್ನ ಕ್ಯಾಮ್ರಾ ಅಲ್ಲಿಗೆ ತೊಗೊಂಡು ಹೋಗೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಇದು ಓವರ್ವ್ಯೂ ಆಫ್ ಮೈ ಏನಂತ ಹೇಳ್ತಾರೆ ರಂಗೋಲಿ ಆಗಿತ್ತು. ಆ್ಯಂಡ್ ಫ್ರಂಟ್ ಕ್ಯಾಮ್ರಾದಲ್ಲಿ ಏನೋ ಕ್ಯಾಪ್ಚರ್ ಮಾಡಲಿಕ್ಕೆ ಹೋದೆ, ಎಲ್ಲ ದಬಾಕೊಂತು. ಸ್ಟಾರ್ ರಂಗೋಲಿ ನೀಟಾಗಿ ರೆಡಿ ಆಗಿತ್ತು. ಇದಾದಮೇಲೆ ಫ್ರೆಶ್ ಆಗಿ ಜಿಮ್ಗೆ ಹೊರಡಬೇಕಾಗಿತ್ತು. ಜಿಮ್ನ ಪ್ಯಾಕ್ ಮಾಡ್ಕೊತಾ ಇದ್ದೆ. ಸೊ ಗಿಡಗಳಿಗೆಲ್ಲ ನೀರು ಹಾಕಿತ್ತು, ಮತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಬಾಗಿಲು ಹಾಕ್ಕೊಂಡೆ, ಜಿಮ್ಗೆ ರೆಡಿ ಆಗಿದ್ದೆಲ್ಲ ಜಿಮ್ಮಿಗೆ ಹೊರಟೆ. ಜಿಮ್ಮಲ್ಲಿ ಹೋಗಿದ ತಕ್ಷಣ ಫೇಲ್ ಆಯಿತು. ಈ ಕೆಳಗಡೆ ರಂಗೋಲಿ ಯಾಕೆ ತೋರಿಸ್ತಿದ್ದೀನಿ ಅಂತ ಹೇಳ್ತೀರಾ? ಯಾಕಂದರೆ ಇದು ನಾನೇ ಬಿಟ್ಟಿದ್ರಿ, ಅದಕ್ಕೋಸ್ಕರ. ಸೊ ಜಿಮ್ಗೆ ಹೋಗಿ ಬಂದು ಆಮೇಲೆ ಹಸಿವಾಯಿತು. ಮನೆಗೆ ಬಂದು ಅಡುಗೆ ಮಾಡೋ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಹೋಟೆಲ್ಗೆ ಹೋಗಿದ್ದೆ. ಹೋಟೆಲಲ್ಲಿ ಆರ್ಡ್ರ್ ಮಾಡಿದ್ಮೇಲೆ ವೆಯ್ಟ್ ಮಾಡ್ತಾಯಿದ್ದೆ. ಎಷ್ಟು ವೆಯ್ಟ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಆ ದೋಸೆ ಹಿಟ್ಟು ರುಬ್ತಾ ಇದ್ದನೋ ಏನೋ ಗೊತ್ತಿಲ್ಲ, ಆ ರೇಂಜು ವೆಯ್ಟ್ ಮಾಡ್ತಾ. ಈರುಳ್ಳಿ ದೋಸೆ ಹೇಳಿದೆ, ಈರುಳ್ಳಿ ದೋಸೆ ಥರನೇ ಇರಲಿಲ್ಲ, ಯಾಕಂದರೆ ಅದರಲ್ಲಿ ಈರುಳ್ಳಿ ತುಂಬ ಕಮ್ಮಿ ಇತ್ತು. ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಕಾಫಿನ ಆರ್ಡ್ರ್ ಮಾಡ್ಕೊಂಡೆ. ಕಾಫಿನ ಕುಡಿದೆ. ಕಾಫಿ ವಾಸ್ ಗುಡ್, ಬಟ್ ದೋಸೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ತಟ್ಟೆ ನೀಟಾಗಿ ಖಾಲಿ ಮಾಡಿದ್ದೆ. ಇದೆಲ್ಲ ಮುಗಿಸ್ಕೊಂಡು ನಾಳೆ ಹಬ್ಬಕ್ಕೆ ಹಣ್ಣುಗಳು ಬೇಕು ಅಂತ ಹಣ್ಣು ಅಂಗಡಿಗೆ ಬಂದಿದ್ದೆ. ಸ್ವಲ್ಪ ಹಣ್ಣು ಶಾಪಿಂಗ್ ಮಾಡಿಕೊಂಡೆ, ಮತ್ತು ಸ್ವಲ್ಪ ದಿನಸಿ ಕೂಡ ಶಾಪ್ ಮಾಡಿಕೊಂಡೆ. ಆದರೆ ನನ್ನ ಬರ್ಡೇ ಇವತ್ತು ಕಂಪ್ಲೀಟ್ ಆಗಿರಲಿಲ್ಲ. ಬರ್ಡೇ ಇವತ್ತು ಕಂಪ್ಲೀಟ್ ಆಯಿತು. ಟ್ರೈಪಾಡ್ ಬುಕ್ ಮಾಡಿದೆ. ಟ್ರೈಪಾಡ್ ಬಂದು ಅದು ಸೆಟ್ಟಿಂಗ್ ಹೇಗಿದೆ ಅಂತ ಈಗ ನೋಡಿ. ಸೊ ಓಕೆ ಅನಿಸ್ತು, ಬಟ್ ನಾಟ್ ಸೊ ದಟ್ ಗ್ರೇಟ್. ಈವ್ನಿಂಗ್ ಆಯಿತು, ಬಾಗ್ನದ ಸಾಮಾನು ಕೊಡಬೇಕು ಅಂತ ರೆಡಿ ಆಗಿದ್ದೆ. ಆದರೆ ಏನು ಕೊಡಲಿ ಅಂತ ಯೋಚನೆ ಮಾಡಿದಾಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೆ. ಅದಕ್ಕೆ ಬ್ಲೌಸ್ ಪೀಸ್ ಇರ್ತಿದ್ದೆ. ಬ್ಲೌಸ್ ಪೀಸ್ನ ಸಿಂಪಲ್ಲಾಗಿ ಏನೋ ಕೊಡಬೇಕು, ಸ್ವಲ್ಪ ಡಿಸೈನಾಗಿ ಕೊಡೋಣ ಅಂತ ಅದರಲ್ಲಿ ಸ್ವಲ್ಪ ಫ್ಲವರ್ ಡಿಸೈನ್ ಮಾಡ್ತಿದ್ದೆ. ಆ್ಯಂಡ್ ಅದು ಈಸಿ ಕೂಡ ಇದೆ. ಸುಮ್ಮನೆ ಒಂದ್ಸಲ ಸುತ್ತಿ ಮಾಡಿದ್ರೆ ನಿಮಗೆ ಒಂದು ಫ್ಲವರ್ ಡಿಸೈನ್ ಕಾಣಿಸುತ್ತೆ. ಈ ಗ್ಯಾಪಲ್ಲಿ ಅದಕ್ಕೊಂಚೂರು ರಬ್ಬರ್ ಬ್ಯಾಂಡ್ ಹಾಕಿ ನೀಟಾಗಿ ಸುತ್ತಿ ಆ ಬೌಲಲ್ಲಿ ಇಟ್ಟರೆ, ಸೊ ಬೌಲ್ ವಿತ್ ಫ್ಲವರ್ ಥರ ಕಾಣಿಸುತ್ತೆ. ಆ್ಯಂಡ್ ಕೊಡಬೇಕಾದ್ರೆ ಸ್ವಲ್ಪ ನೀಟಾಗಿ ಮುದ್ದಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಇದನ್ನು ರೆಡಿ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಟೈಮ್ ಹಿಡಿತಾಯಿತ್ತು. ಕಾರಣ ಏನು ಅಂತಂದರೆ ಇದು ಪ್ಲ್ಯಾನ್ ಆಗಿರಲಿಲ್ಲ. ಆ್ಯಂಡ್ ಇದು ಆ್ಯಕ್ಚುಲಿ ರಾತ್ರಿ 12 ಗಂಟೆ ಆಗಿತ್ತು. ಮನೇಲಿರೋ ಸಾಮಾನೆಲ್ಲ ನೋಡ್ತಿದ್ರೆ ಭಯ ಆಗ್ತದೆ. ಅಮಾವಾಸ್ಯೆ ಆಗಿದ್ದರಿಂದ ಯಾವುದೇ ದೇವ್ರ ಸಾಮಾನು ಕ್ಲೀನ್ ಮಾಡಿರಲಿಲ್ಲ. 12/18ಗೆ ಅಮಾವಾಸ್ಯೆ ಮುಗಿಯುತ್ತೆ ಅಂತ ಹೇಳಿ ಅಮಾವಾಸ್ಯೆ ಮುಗಿಲಿ ಅಂತ ಕಾಯ್ತಿದ್ದೆ. ಈ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಮಾತಾಡ್ಕೊಂಡು ಹೊತ್ಲ ಹೊಡಿತಾ ಇದ್ದೆ. ಸೊ ಫೈನಲಿ ಈ ಏನೋ ಹೇಳ್ತಾರಲ್ಲ, ಟೈಮ್ ಬರಬೇಕು ಅಂತ 12:18 ಆಗಿತ್ತು. ನಾನು ಇನ್ನೇನು ಇದೊಳೋಣ ಮಾಡೋಣ ಕೆಲಸ ಮಾಡೋಣ ಅಷ್ಟೊಳಗಡೆ ಪವರ್ ಹೊಟ್ಟೋಯ್ತು. ಇನ್ನೇನು ಮಾಡೋಕ್ಕಾಗತ್ತೆ, ಬೆಳಗ್ಗೆ 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಎದ್ದು ಬೆಳಗ್ಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಆದೆ. ಸೊ ಚಂದ ಫ್ಲವರ್ ರೆಡಿ ಆಗ್ತಾ ಇರುತ್ತೆ. ಈ ಗ್ಯಾಪಲ್ಲಿ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಯಾಕಂದರೆ ಟೈಮ್ 12 ಕಾಲಾಗಿತ್ತಲ್ಲ. ಹಾಗಾಗಿ ದೇವ್ರ ಸಾಮಾನೆಲ್ಲ ಅಲ್ಲೇ ಇತ್ತು, ಏನೂ ಕ್ಲೀನ್ ಮಾಡಿರಲಿಲ್ಲ. ಮನೆ ಫುಲ್ ಗಲೀಜಾಗಿ ಕಾಣಿಸ್ತಿತ್ತು. ನಾಳೆ ಬೆಳಗ್ಗೆ ಹೆಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಕೂಡ ಇತ್ತು. ಆ್ಯಂಡ್ ಬಾಗ್ನದ ಸಾಮಾನೆಲ್ಲ ರೆಡಿ ಆಗಿತ್ತು, ಕೊಡೋರಿಗೆ ಮಾತ್ರನೇ. ಸೊ ಈ ಗ್ಯಾಪಲ್ಲಿ ಇದನ್ನು ಒಂದು ಸ್ವಲ್ಪ ಮೀಶೋಯಿಂದ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆ್ಯಂಡ್ ಇದು ಬರೀ 120 ರುಪೀಸನ್ನು. ಆಚೆ ತುಳಸಿ ಗಿಡದ ಮುಂದೆ ಇಡೋಣ ಅಂತ ರೆಡಿ ಆಗಿದೆ. ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ನಾಳೆ ಬೆಳಗ್ಗೆ ಬೇಗ ಹೇಳಬೇಕು.